ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಇಲ್ಲಿದೆ ನಮ್ಮ ಹತ್ರ. ಇದನ್ನು ಫಸ್ಟು ಪೊಲೀಸರು ತಗೋತಾರೆ. ನೈಟ್ 20ನೇ ತಾರೀಕು ಹೋದಾಗ 20ನೇ ತಾರೀಕು ಫಸ್ಟ್ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಹೋಗಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋದಾಗ ಪೊಲೀಸರು ಅವ್ರನ್ನ ಕಂಪ್ಲೇಂಟನ್ನು ತಗೋಬೇಕು. ತೊಗೊಂಡೇ ನಾಳೆ ಬಾ ಅಂತೇಳಿ ಕಂಪ್ಲೇಂಟನ್ನು ತೊಗೊಂಡೇ ವಾಪಸ್ಸು ಕಳಿಸಿದ್ದಾರೆ. ಮತ್ತೆ 20ನೇ ತಾರೀಕು ನಾವು ಬೆಳಗ್ಗೆ ಮತ್ತೆ ಕರೆದಿದ್ದಾರೆ. ಕರೆದ ಆದಮೇಲೆ ಈ ಕಂಪ್ಲೇಂಟ್ ಸರಿ ಇಲ್ಲ, ನಾನೊಂದು ಕಂಪ್ಲೇಂಟ್ ಬರೀತೀನಿ ಅಂತ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡೆ. ಫಸ್ಟ್ ಕಂಪ್ಲೇಂಟ್ ಇಲ್ಲಿದೆ, ಅವ್ರು ಕೊಟ್ಟಿರೋಂಥ ಕಂಪ್ಲೇಂಟ್ ಅವ್ರು ಮಾಡಿಕೊಂಡು ಕಂಪ್ಲೇಂಟ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿರೋ ಕಾಪಿ ಇಲ್ಲಿದೆ. ನಾವು ನ್ಯಾಯ ಅಂತ ಕೇಳಕ್ಕೆ ಹೋದರೆ ಅವ್ರು ಬರೀ ನಮ್ಮ ಮೇಲೆ ಅನ್ಯಾಯ. ಸ್ಟೇಷನ್ಗೆ ಏನಕ್ಕೆ ಹೋಗ್ತಾರೆ? ಒಂದು ನ್ಯಾಯ ಬೇಕು, ನ್ಯಾಯ ಕೊಡಿಸ್ತಾರೆ. ಪ್ರತಿ ಕಡೆ ಹೇಳೋದೇನು, ಏನೇ ಆಗಲಿ ಸ್ಟೇಷನ್ಗೆ ಹೋಗಬೇಕು, ಪೊಲೀಸರು ನಮ್ಮ ನೆರವಾಗ್ತಾರೆ, ಪೊಲೀಸರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಅದೇ ಪೊಲೀಸರು ನಮ್ಮ ವಿರುದ್ಧ ಕಂಪ್ಲೇಂಟ್ಗಳು ಅವ್ರಿಗೆ ಏನೇನು ಸಾಕ್ಷಿಗಳಿಗೆ ಯಾವ್ಯಾವ್ದು ಬೇಕು ಆಪೋಸಿಟ್ ಮೇಲೆ ಕಮ್ಮಿ ಸೆಕ್ಷನ್ಸ್ ಹಾಕಿ ಅವ್ರು ಬೇಲ್ ಮಾಡಿಕೊಂಡು ಒಂದು ಅತ್ಯಾಚಾರಕ್ಕೆ ಅಂತೇಳಿ ಒಳಗಡೆ ಹೋದಂಥ ಜೇಸಿಗೆ ಹೋದಂಥವ್ರು ಕನಿಷ್ಠ ಪಕ್ಷ 3 ರಿಂದ 6 ತಿಂಗಳ ಟೈಮ್ ಬೇಕೇ ಬೇಕು. ಆ ಥರ ಸೆಕ್ಷನ್ಸ್ಗಳು ಹಾಕಿರ್ತಾರೆ. ಅದನ್ನು ಬೇರೆ ಸೆಕ್ಷನ್ಸಲ್ಲಿ ರಿಸಲ್ಟ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಬೇಲ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅಂಥದ್ದು 15 ದಿವಸ ವಾಪಸ್ ಬಂದಿರೋ ಪೊಲೀಸರು ಅವ್ರಿಗೆ ಯಾವ ಥರ ಅವ್ರಿಗೆ ಸೆಕ್ಷನ್ಸ್ ಹಾಕಿ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಅಂತೇಳಿ ಈ ಕಂಪ್ಲೇಂಟಲ್ಲೇ ಗೊತ್ತಾಗುತ್ತೆ. ಅದರಲ್ಲೂ 21ನೇ ತಾರೀಕು ಕಂಪ್ಲೇಂಟಲ್ಲಿ ಒಂದು FIR ಮಾಡ್ತಾರೆ. ಅದೇ ದಿವಸ ಒಂದು ದಿವಸ ಬಿಟ್ಟು 23ನೇ ತಾರೀಕು 2 ಕಂಪ್ಲೇಂಟ್ ಮಾಡ್ತಾರೆ. ಕಾನೂನು ಅವ್ರದಾ? ಕಾನೂನು ಪೊಲೀಸವ್ರು ಅಪ್ಪದೇ ಅನಿಸುತ್ತೆ. ಕಾನೂನು ಬೆಲೆನೇ ಇಲ್ಲ. ಸ್ಟೇಷನ್ಗೆ ಹೋದ್ರೆ ಬೆಲೆ ಸಿಗುತ್ತೆ ಅಂತ ಹೋದ್ರೆ ಕಾನೂನೇ ಅವ್ರದ್ದು ಒಳಗಡೆ ಹೋಗತ್ತಂತ ನಮ್ದು ಒಳಗಡೆ ಹೋದ್ಮೇಲೆ ಅವ್ರದ್ದು ಅನ್ನೋ ಥರ ಪೊಲೀಸರು ನಮ್ಗೆ ಒಳಗಡೆ ಹೋಗಿದ ತಕ್ಷಣ ಅವ್ರು ಬಂದಿಗಳು ಮಾಡ್ಕೋತಾರೆ. ನಮ್ಮನ್ನ ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೋತಾರೆ. ಎಲ್ಲ ಸಾಕ್ಷಿ ಆಧಾರಗಳು ಪೊಲೀಸರೇ ನಾಶ ಮಾಡ್ತಾರೆ. ಒಂದು ಸಾಕ್ಷಿಗೆ ಒಂದು ಹೆಣ್ಣು ಅಬಲೆ, ಅವಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಒಂದು ಮದುವೆ ಆಗಿಲ್ಲ, ಅಟ್ಲೀಸ್ಟ್ ಅವಳು ತಂದೆ ತಾಯಿ ಯಾರೂ ಇಲ್ಲ, ಅವ್ರ ಜೊತೆಲಿ ಉಳಿದವರು ಯಾರೋ ಒಬ್ರು ಒಂದು ಸಾಕ್ಷಿಗೆ ಅಂತ ಸಾಕ್ಷಿಗೆ ಹಾಕಿ ಹೋದಾಗ ಆ ಸಾಕ್ಷಿಯವ್ರನ್ನೇ ಪೊಲೀಸರು ಎದುರಿಸೋವಂಥ ಕೆಲಸ ಮಾಡ್ತಾರೆ. ಆ ಎದುರಿಸೋಂಥ ಕೆಲಸ ಮಾಡೋದ್ರಿಂದ ಪೊಲೀಸ್ ಮೇಲೆ ನಿಜವಾಗ್ಲೂ ಮಾಧ್ಯಮ ಮಿತ್ರರಲ್ಲಿ ಒಂದು ನೀವು ಮಾಡೋಂಥ ನ್ಯೂಸೇ ಇದು ನಮಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಅದರಿಂದ ನಾವು ಇಲ್ಲಿಗೆ ನಾವು ಬಂದು ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಇಲ್ಲಿ ಬಂದು ಅವಳಿಗೆ ಒಂದು ಪ್ರೊಟೆಸ್ಟ್ ಮಾಡೋ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ನಾವು ಕೂತಿದ್ವಿ. ದಯವಿಟ್ಟು ಅವ್ರು ನ್ಯಾಯ ಕೊಡಿಸಿ. ಮತ್ತು ನಾವು ಅದ್ರ ಮೇಲೆ ನಾವು ಮುಂದಿನ ಅಧಿಕಾರಿಗಳ ಹತ್ರ ನಾವು ಕಂಪ್ಲೇಂಟ್ಗಳೆಲ್ಲ ಮಾಡಿದ್ದೀವಿ. ಯಾರ್ಯಾರ ಮೇಲೆ ಮಾಡಿದ್ವಿ ನೋಡಿ ಸರ್, ಇಲ್ಲೇ ಇದೆ. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, 2 ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾನ್ಯ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಪೊಲೀಸ್ ಆಯುಕ್ತರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಉಪ ಪೊಲೀಸ್ ಆಯುಕ್ತರ ಪಶ್ಚಿಮ ವಿಭಾಗ, ನಾವು 9 ಇಲಾಖೆಗಳ ಮೇಲೆ ನಾವು ಒಂದು ಕಂಪ್ಲೇಂಟ್ಗಳೆಲ್ಲ ಮನವಿಗಳೆಲ್ಲ ಸಲ್ಲಿಸಿದ್ದೀವಿ. ಇದ್ರ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ನ್ಯಾಯ ಸಿಗಲಿಲ್ಲ ಅಂತ ಪಕ್ಷಕ್ಕೆ ನಾವು ಒಂದು 2000 ಜನ ಎಲ್ಲ ಹೆಣ್ಣುಮಕ್ಕಳೇ ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಅವನಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ.